ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಈ ಪ್ರಶ್ನೆಗಳು ಅಸಿಸ್ಟೆಂಟ್ ಲೋಕೋ ಪೈಲಟ್ ಹಾಗೂ ಟೆಕ್ನಿಷಿಯನ್ ಹಾಗೂ ಇಸ್ರೋಗೂ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರುತ್ತೆ. ಸೊ ಈ ಎಲ್ಲ ಇನ್ನು ಲ್ಯಾಂಡ್ ಸರ್ವೇರ್ ಬಿಟ್ಟು ಇನ್ನು ಮುಳುಕಿರೋ 3 ಪೋಸ್ಟ್ಗಳಿಗೆ ನಾನೇನು ಹೇಳಿದೆ ಅವುಗಳ ಎಕ್ಸಾಮ್ಸಲ್ಲಿ ಕೂಡ ನೀವು ಈ ಪ್ರಶ್ನೆಗಳನ್ನು ನೋಡ್ಬೋದು. ಮುಖ್ಯವಾಗಿ ಈ ವಿಡಿಯೋ ನಾನು ಮಾಡ್ತಾ ಇರೋದು ಲ್ಯಾಂಡ್ ಸರ್ವೇರ್ಗಂತ ಮಾಡ್ತಾಯಿದ್ದೀನಿ. ಈ ಕ್ವಶನ್ಸ್ ಏನು ತೊಗೊಂಡಿದ್ದೀನಲ್ಲ ಇದು ಪ್ರೀವಿಯಸ್ ಇಯರ್ ಅಂದರೆ 2016ರಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನ ತೊಗೊಂಡಿದ್ದೀನಿ. ಸ್ಟೂಡೆಂಟ್ಸ್ ನನಗೆ ಕಳಿಸಿರುವಂಥ ಕೆಲವು ಪ್ರಶ್ನೆಗಳಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ ಕೆಲವು ಪ್ರಶ್ನೆಗಳು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಮೊದಲ ಪ್ರಶ್ನೆ ಈ ಥರ ಇದೆ, 1 ನ್ಯಾನೋಮೀಟರ್ ಈಸ್ ಈಕ್ವಲ್ ಟು ವಾಟ್ ಅಂತ ಕೇಳ್ತಾರೆ. 1 ನ್ಯಾನೋಮೀಟರ್ ಎಷ್ಟಿಗೆ ಸಮ ಅಂತ ಕೇಳ್ತಾರೆ. ಸೊ ನಿಮಗೆ ಒಂದು ಚಾರ್ಟ್ ಗೊತ್ತಿರಬೇಕು, ಆ ಎಲ್ಲ ವ್ಯಾಲ್ಯೂಸ್ ಗೊತ್ತಿತ್ತಂದರೆ ಈಸಿಯಾಗಿ ಬರ್ಕೊಳ್ಬೋದು. ಸೊ ನಮಗೆ 10⁻⁻1 ಸ್ಟಾರ್ಟ್ ಮಾಡ್ಕೊಳ್ಳೋಣ. -1, -2, -3, -6, -9, -10⁻⁻12, -15 ಹಾಗೂ 10⁻⁻18. ಸೊ ಇಷ್ಟು ವ್ಯಾಲ್ಯೂಸ್ನ ನೆನ್ಪಿಟ್ಕೊಂಡ್ರೆ ಈ ಪ್ರಶ್ನೆಗೆ ಆನ್ಸರ್ ಈಸಿಯಾಗಿ ಹೋಗುತ್ತೆ. ಸೊ 10⁻⁻1 ಏನು 10⁻⁻1ನ ನಾವೇನಂತ ಕರಿತೀವಿ ಅಂದರೆ ಡೆಸಿ ಅಂತ ಕರಿತೀವಿ. 10⁻⁻2 ಅಂದರೆ ಸೆಂಟಿ. 10⁻3 ಅಂದರೆ ಮಿಲಿ. ಏನು 10⁻⁻3 ಅಂದರೆ ಮಿಲಿ. -6 ಅಂದರೆ ಮಿಲಿ ಮೈಕ್ರೋ. 10⁻⁻9 ಅಂದರೆ ಮಿಲಿ ಮೈಕ್ರೋ ನ್ಯಾನೋ. ಕೊನೆಯದು ಇದು ಪಿಕೋ. ಭಾಳ ಇಂಪಾರ್ಟೆಂಟ್ ನೋಡಿ ಇವೆಲ್ಲ. 10⁻⁻15 ಅಂದರೆ ಫೆಮ್ಟೋ. ಏನು ಫೆಮ್ಟೋ. 10⁻⁻18 ಅಂದರೆ ಆಟೋ. ಏನು ಆಟೋ. ನಮಗೆ ಹೇಳಬೇಕಂದ್ರೆ ಇನ್ನೂ 2 ವ್ಯಾಲ್ಯೂಸ್ ಇದ್ದಾವೆ, ಅವೆರಡನ್ನೂ ಬರೆದುಬಿಡ್ತೀನಿ ನಿಮಗೆ. ಯಾಕಂದರೆ ಇಷ್ಟು ಕೇಳ್ತಾನೆ ಏನೋ ತಿಳ್ಕೊಂಡಿರಿ, ಯಾಕಂದರೆ ಹೇಳಕ್ಕೆ ಬರೋಲ್ಲ. ಒಂದೊಂದು ಸಲ ಎಕ್ಸಾಮಲ್ಲಿ ಕೇಳಿದ್ರು ಕೇಳ್ಬೋದು. 10⁻⁻21 ಮತ್ತು 24 ಇಷ್ಟನ್ನು ನೀವು ತಿಳ್ಕೊಂಡ್ರೆ ಇಷ್ಟರಲ್ಲಿ ನೆಗೆಟಿವ್ ವ್ಯಾಲ್ಯೂಸ್, ಪವರ್ಗೆ ನೆಗೆಟಿವ್ ವ್ಯಾಲ್ಯೂಸ್ ಇರುತ್ತಲ್ಲ ಅವೆಲ್ಲ ಮುಗ್ದೋಗುತ್ತೆ. ಸೊ 10⁻⁻2 ಇತ್ತು, -21 ಇತ್ತಂದರೆ ಅದು ಜೆಪ್ಟೋ ಆಗುತ್ತೆ. ಇದು ಯಾಕ್ಟೋ ಆಗುತ್ತೆ, YOC ಎಕ್ಟೋ. ಓಕೆನಾ. ಸೊ ಡೆಸಿ, ಸೆಂಟಿ, ಮಿಲಿ, ಮೈಕ್ರೋ, ನ್ಯಾನೋ, ಪಿಕೋ, ಫೆಮ್ಟೋ, ಆಟೋ, ಜೆಪ್ಟೋ ಆ್ಯಂಡ್ ಯಾಕ್ಟೋ. ಓಕೆನಾ. ಈ ಎಲ್ಲ ವ್ಯಾಲ್ಯೂಸ್ನ ನೆನ್ಪಿಟ್ಕೊಳ್ಳಿ. ಸೊ ಈಗ ಇಲ್ಲೇನು ಕೇಳಿದ್ದಾನೆ, 1 ನ್ಯಾನೋಮೀಟ್ರ್ ಕೇಳಿದ್ದಾನೆ. ನ್ಯಾನೋ ಎಲ್ಲಿದೆ, ಇಲ್ಲಿದೆ. 10⁻⁻9 ಮೀಟರ್. 10⁻⁻9 ಮೀಟರ್ ಆಗುತ್ತೆ ಅಷ್ಟೇ. ಸೊ ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ. ಪಿಕ್ಔಟ್ ದಿ ಸ್ಕೇಲಾರ್ ಕ್ವಾಂಟಿಟಿ. ಸ್ಕೇಲಾರ್ ಅಂದರೆ ಏನು, ವೆಕ್ಟಾರ್ ಅಂದರೆ ಏನು, ಇವೆರಡನ್ನ ತಿಳ್ಕೊಳ್ಬೇಕು. ಸ್ಕೇಲಾರ್ ಅಂದರೆ ಓನ್ಲಿ ಮ್ಯಾಗ್ನಿಟ್ಯೂಡ್ ಇರುತ್ತೆ. ಸ್ಕೇಲಾರ್ ಅಂದರೆ ದ ಕ್ವಾಂಟಿಟೀಸ್ ವಿಚ್ ಹ್ಯಾವ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡು ಮತ್ತು ಡೈರೆಕ್ಷನ್ ಇದ್ದರೆ ಅಂಥ ಕ್ವಾಂಟಿಟೀಸ್ನ ನಾವೇನಂತ ಹೇಳ್ತೀವಿ ಅಂದರೆ ವೆಕ್ಟಾರ್ಸ್ ಅಂತ ಹೇಳ್ತೀವಿ. ವಿಚ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡು ಡೈರೆಕ್ಷನ್ ಇತ್ತಂದರೆ ಅಂಥ ಕ್ವಾಂಟಿಟೀಸ್ನ ನಾವೇನಂತ ಹೇಳ್ತೀವಿ, ವೆಕ್ಟಾರ್ಸ್ ಅಂತ ಕರಿತೀವಿ. ಸೊ ನಿಮಗೆ ಎಕ್ಸಾಂಪಲ್ಸ್ ಬೇಕೀಗ. ಇಲ್ಲೆಲ್ಲಾದರೂ ಬರೀತೀನಿ ನೋಡಿ, ಕೆಲವು ಸ್ಕೇಲಾರ್ ಕ್ವಾಂಟಿಟೀಸ್, ಕೆಲವು ವೆಕ್ಟಾರ್ ಕ್ವಾಂಟಿಟೀಸ್ನ ನೆನ್ಪಿಟ್ಕೊಂಡ್ರೆ ನಿಮಗೆ ಈ ಆನ್ಸರ್ನ ಈಸಿಯಾಗಿ ಮಾಡ್ಬೋದು. ಸ್ಕೇಲಾರ್ ಕ್ವಾಂಟಿಟೀಸು ಮತ್ತು ಇಲ್ಲಿ ವೆಕ್ಟಾರ್ ಕ್ವಾಂಟಿಟೀಸ್ ಬರಿತಾ ಇದ್ದೀನಿ. ಸೊ ಸ್ಕೇಲಾರ್ ಕ್ವಾಂಟಿಟೀಸ್ ಅಂದ್ರೇನು, ಯಾವೆಲ್ಲ ಕ್ವಾಂಟಿಟೀಸ್ಗೆ ಓನ್ಲಿ ಮ್ಯಾಗ್ನಿಟ್ಯೂಡ್ ಇರುತ್ತೋ ಅಂಥವನ್ನ ನಾವೇನಂತ ಹೇಳ್ತೀವಿ, ಸ್ಕೇಲಾರ್ ಅಂತ ಹೇಳ್ತೀವಿ. ಸೊ ನಿಮಗೆ ಬೇಸಿಕ್ ಡೈಮೆನ್ಷನ್ಸ್, ಫಂಡಮೆಂಟಲ್ ಡೈಮೆನ್ಷನ್ಸ್ ಗೊತ್ತಿರುತ್ತೆ. ಯಾವುದಾದ್ರು ಲೆಂತು, ಮಾಸು, LMT ಅಂತ ಹೇಳ್ತೀವಿ. ಲೆಂತು, ಮಾಸು, ಟೈಮ್. ಸೊ ಇವುಗಳಿಗೆ ಕೇವಲ ಏನಿರ್ತವೆ, ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ. ಲೆಂತು 2 ಮೀಟ್ರ್, 3 ಮೀಟ್ರ್, 5 ಮೀಟ್ರ್, 5 kg, 6 kg, ಟೈಮ್ 2 ಮಿನಿಟ್ಸ್, ಸೆಕೆಂಡ್ಸ್ ಅಷ್ಟೇ. 2 ಮಿನಿಟ್ಸ್, 5 ಮಿನಿಟ್ಸ್, 1 ಅವರ್, 2 ಅವರ್ ಅಷ್ಟೇ ಹೇಳ್ತೀವಾಗಲಿ, ಡೈರೆಕ್ಷನ್ ಹೇಳಲ್ಲ. ಸೊ ಹಾಗಾಗಿ LMT ಅಂದರೆ ಲೆಂತು, ಮಾಸು, ಟೈಮ್ ಏನಿದ್ದಾವಲ್ಲ ಇವು 3 ಸ್ಕೇಲಾರ್ ಕ್ವಾಂಟಿಟಿ ಆಗಿರ್ತವೆ. ನೆಕ್ಸ್ಟ್ ಇನ್ನೆರಡು, ಡಿಸ್ಟೆನ್ಸ್ ಹಾಗೂ ಸ್ಪೀಡ್. ಭಾಳ ಇಂಪಾರ್ಟೆಂಟ್ ನೋಡಿ, ಎಕ್ಸಾಮಲ್ಲಿ ಕೇಳ್ತಾನೆ. ಡಿಸ್ಟೆನ್ಸು ಹಾಗೂ ಸ್ಪೀಡ್ ಇವೆರಡೂ ಏನಾಗಿರ್ತವೆ, ಸ್ಕೇಲಾರ್ ಕ್ವಾಂಟಿಟಿನೇ ಆಗಿರ್ತವೆ. ಅದೇ ಥರನೇ ಇನ್ನೊಂದು ಏನು ಹೇಳ್ಬೋದು ಅಂದರೆ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಹೌದಾ. ಸೊ ಡೆನ್ಸಿಟಿ ಏನು, ಡೆನ್ಸಿಟಿ ಹಾಗೂ ವಾಲ್ಯೂಮ್ ಇವೆರಡೂ ಏನಾಗಿರ್ತವೆ, ಸ್ಕೇಲಾರ್ ಕ್ವಾಂಟಿಟೀಸೇ ಆಗಿರುತ್ತೆ. ಇನ್ನು ನೀವು ನೋಡಿ, ನಿಮಗೆ ಇನ್ನೂ ಗೊತ್ತಿರುತ್ತೆ ಏನು, ಟೈಮ್ ಅನ್ನೋದೇನು ಹೇಳ್ತೇವೆ, ಟೈಮ್ ಅಲ್ಲ, ಟೈಮ್ ಬಗ್ಗೆ ಹೇಳಿದ್ದೀನಲ್ಲ. ಟೆಂಪರೇಚರ್ 30 ಡಿಗ್ರಿ 40 ಡಿಗ್ರಿ ಅಂತ ಹೇಳ್ತೀವಿ. ಹೌದಾ. ಹಾಗಾಗಿ ಟೆಂಪರೇಚರು ಏನಾಗುತ್ತೆ, ಒಂದು ಸ್ಕೇಲಾರ್ ಕ್ವಾಂಟಿಟಿನೇ ಆಗುತ್ತೆ. ಇನ್ನೂ ಭಾಳ ಇಂಪಾರ್ಟೆಂಟ್ ಅಂದರೆ ಎಕ್ಸಾಮಲ್ಲಿ ಕೇಳೋವಂಥದ್ದು ವರ್ಕು ಮತ್ತು ಎನರ್ಜಿ. ವರ್ಕ್ಗೆ ಎನರ್ಜಿಗೆ ಯೂನಿಟ್ ಏನಿರುತ್ತೆ, ಜೋಲೆ ಇರುತ್ತೆ, ನೆನ್ಪಿಟ್ಕೊಳ್ಳಿ. ವರ್ಕು ಮತ್ತು ಎನರ್ಜಿ. ಸೊ ಇವೆಲ್ಲವೂ ಏನಾಗಿರ್ತವೆ ನಿಮಗೆ ವರ್ಕು, ಎನರ್ಜಿ, ಪವರ್ ಕೂಡ ನಿಮಗೆ ಡೆಫಿನೇಷನ್ ನೆನಪಿರುತ್ತಲ್ಲ. ವರ್ಕ್, ಎನರ್ಜಿ, ಪವರ್ ಅವೆಲ್ಲವೂ ಏನಾಗಿರ್ತವೆ, ಸ್ಕೇಲಾರ್ ಕ್ವಾಂಟಿಟೀಸ್ ಆಗಿರ್ತವೆ. ಮತ್ತು ಇನ್ನೊಂದು ಏನು ಹೇಳ್ಬೋದು, ಲೆಂತು, ಮಾಸು, ಟೈಮು, ಡಿಸ್ಟೆನ್ಸು, ಸ್ಪೀಡು, ಡೆನ್ಸಿಟಿ, ವಾಲ್ಯೂಮ್, ಟೆಂಪರೇಚರ್,
ವರ್ಕು, ಎನರ್ಜಿ ಮತ್ತು ಪವರ್, ಹಾಗೂ ಇನ್ನೊಂದು ಯಾವುದು ಏರಿಯಾನು ನೆನ್ಪಿಟ್ಕೊಳ್ಳಿ. ಏರಿಯಾನು ಏನಾಗುತ್ತೆ, ಒಂದು ಸ್ಕೇಲರ್ ಕ್ವಾಂಟಿಟಿನೇ ಆಗಿರುತ್ತೆ. ಇವೆಲ್ಲವೂ ನಿಮಗೆ ಸ್ಕೇಲರ್ ಕ್ವಾಂಟಿಟೀಸ್. ಇನ್ನು ವೆಕ್ಟರ್ ಕ್ವಾಂಟಿಟೀಸ್ ಕಡೆ ಬರೋದಾದರೆ ಇಲ್ಲಿ ನೋಡಿ, ಸ್ಪೀಡ್ ಹೇಳಿದ್ವಲ್ಲ, ಇಲ್ಲಿ ವೆಲಾಸಿಟಿ ತೊಗೊಳ್ಳಿ. ವೆಲಾಸಿಟಿ, ಆಕ್ಸಲರೇಷನ್, ಅದಾಗಿನ ನಂತರ ಇಲ್ಲಿ ಡಿಸ್ಟೆನ್ಸ್ ಕೊಟ್ಟರೆ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ತೊಗೊಳ್ಳಿ. ಆದಮೇಲೆ ವೆಯ್ಟ್ ಕೂಡ ಡೈರೆಕ್ಷನ್ ಇರುತ್ತೆ, ಕೆಳಗಡೆ ಮತ್ತು ಮೇಲ್ಗಡೆ ಡೌನ್ವರ್ಡ್ ಡೈರೆಕ್ಷನ್ ಅಂತ ಹೇಳ್ತೀವಲ್ಲ, ಸೊ ಡೈರೆಕ್ಷನ್ ಕೊಡ್ತೀವಿ. ಅದಾಗಿನ ನಂತರ ವೆಲಾಸಿಟಿ ಆಗಿತ್ತು, ಆಕ್ಸಲರೇಷನ್, ಡಿಸ್ಪ್ಲೇಸ್ಮೆಂಟು, ವೆಯ್ಟು, ಮತ್ತು ಇನ್ನೊಂದು ಫೋರ್ಸ್. ಹೌದು, ಭಾಳ ಇಂಪಾರ್ಟೆಂಟ್ ಅಂದರೆ ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್ ಮತ್ತು ಫೋರ್ಸ್ ಎರಡು ವೆಕ್ಟರ್ ಕ್ವಾಂಟಿಟೀಸ್, ಆದರೆ ಮಾಸು ಸ್ಕೇಲಾರ್ ಕ್ವಾಂಟಿಟಿ. ಇನ್ನು ನೆಕ್ಸ್ಟು ಇಂಪಲ್ಸ್, ಇದನ್ನು ಎಕ್ಸಾಮಲ್ಲಿ ಕೇಳ್ತಾನೆ. ನೆಕ್ಸ್ಟು ಪ್ರೆಷರ್, ಮೊಮೆಂಟಮ್, ಎಕ್ಸಾಮಲ್ಲಿ ಕೇಳೋಂಥವು ಮೊಮೆಂಟಮ್, ಮತ್ತು ಇಂಪಲ್ಸ್ ಬರ್ತಿದ್ದೀನಲ್ಲ ಮೊಮೆಂಟಮ್, ಗ್ರಾವಿಟಿ, ಇಂಪಲ್ಸ್ ಬರ್ತಿದ್ದೇನೆ, ವೆಲಾಸಿಟಿ, ಆಕ್ಸಲರೇಷನ್, ವೆಯ್ಟು, ಫೋರ್ಸು, ಇಂಪಲ್ಸು. ಓಕೆ, ಇಷ್ಟು ಸಾಕು ಅನಿಸುತ್ತೆ. ಇನ್ನೂ ನಿಮಗೆ ಇನ್ನೊಂದು ಬೇಕಂದರೆ ಡ್ರ್ಯಾಗ್ನು ಬರ್ಕೊಳ್ಬೋದು. ಇವೆಲ್ಲವೂ ನಮಗೇನಾಗ್ತವೆ, ವೆಕ್ಟಾರ್ ಕ್ವಾಂಟಿಟೀಸ್ ಆಗಿರ್ತವೆ. ಈಗ ನಮಗೆ ಇಲ್ಲೇನು ಕೇಳ್ತಾನೆ, ಕೊಟ್ಟರು 4ರಲ್ಲಿ ಸ್ಕೇಲಾರ್ ಕ್ವಾಂಟಿಟಿನ ಪಿಕೌಟ್ ಮಾಡಿರಿ ಅಂತ ಕೇಳ್ತಾನೆ. ಸೊ ಫೋರ್ಸು ನಮಗೆ ವೆಕ್ಟಾರ್ ಕ್ವಾಂಟಿಟಿ, ಪ್ರೆಷರು ವೆಕ್ಟಾರ್ ಕ್ವಾಂಟಿಟಿ, ವೆಲಾಸಿಟಿ ವೆಕ್ಟಾರ್ ಕ್ವಾಂಟಿಟಿ, ಆಕ್ಸಲರೇಷನ್ ಕೂಡ ವೆಕ್ಟಾರ್ ಕ್ವಾಂಟಿಟಿನೇ ಆಗಿರುತ್ತೆ. ಹೌದಾ? ಸೊ ನಾನು ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಏನಪ್ಪ ಅಂದರೆ ಪ್ರೆಷರ್ ನಮಗೆ ವೆಕ್ಟಾರ್ ಕ್ವಾಂಟಿಟಿ ಆಗಲ್ಲ, ಅದು ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ಸೊ ಇಲ್ಲಿ ನಾವು ಪ್ರೆಷರ್ನ ಸ್ಕೇಲಾರ್ ಕ್ವಾಂಟಿಟಿಯಲ್ಲಿ ಬರ್ಕೊಳ್ರಿ. ಸೊ ಆಗಿದ್ದಾಗಿ ನೋಡಿ, ನೀವು ಎಲಿಮಿನೇಷನ್ ಮೆಥಡಿಂದನೂ ಈಸಿಯಾಗಿ ಹೋಗ್ಬೋದು. ಇದು ಎಲಿಮಿನೇಷನ್ ಮೆಥಡಿಂದನೂ ಹೋಗ್ಬೋದು. ಹೇಗಪ್ಪ ಅಂದರೆ ನೋಡಿ, ಫೋರ್ಸ್ ಅಂತೂ ನಮಗೆ ವೆಕ್ಟಾರ್ ಕ್ವಾಂಟಿಟಿ ಗೊತ್ತಿದೆ. ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್. ಸೊ ಫೋರ್ಸ್ ನೆಗೆಟಿವ್ ಫೋರ್ಸಿನ ಪಾಸಿಟಿವ್ ಫೋರ್ಸ್ ಇರುತ್ತೆ, ಡೈರೆಕ್ಷನ್ ಇರುತ್ತೆ, ಡೌನ್ವರ್ಡ್ ಫೋರ್ಸ್, ಅಪ್ವರ್ಡ್ ಫೋರ್ಸ್ ಅಂತೇಳಿ. ಸೊ ಅದು ವೆಕ್ಟಾರ್ ಕ್ವಾಂಟಿಟಿ. ಇನ್ನು ವೆಲಾಸಿಟಿನೂ ವೆಕ್ಟಾರ್ ಕ್ವಾಂಟಿಟಿ, ಆಕ್ಸಲರೇಷನ್ ವೆಕ್ಟಾರ್ ಕ್ವಾಂಟಿಟಿ, ಪ್ರೆಷರ್ ಅದೊಂದೇ ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ಸೊ ಪ್ರೆಷರ್ ಏನಾಗಿರುತ್ತೆ, ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ಸೊ ಪ್ರಶ್ನೆ ಉತ್ತರ ಏನಾಗಬೇಕು, ಪ್ರೆಷರ್ ಆಗಬೇಕು. ಇದೇ ಸ್ಕೇಲಾರ್ ಕ್ವಾಂಟಿಟಿ. ಪಿಕ್ ಔಟ್ ದಿ ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳಿದರೆ, ಸೊ ಪ್ರೆಷರ್ ಇಸ್ ದ ಸ್ಕೇಲಾರ್ ಕ್ವಾಂಟಿಟಿ. ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಇಫ್ ದ ರಿಸಲ್ಟ್ ಆಫ್ ಟೂ ಈಕ್ವಲ್ ಫೋರ್ಸಸ್ ಹ್ಯಾಸ್ ಸೇಮ್ ಮ್ಯಾಗ್ನಿಟ್ಯೂಡ್ ಆ್ಯಸ್ ಐದರ್ ಆಫ್ ದಿ ಫೋರ್ಸಸ್. ಸೊ ಟೂ ಫೋರ್ಸಸ್ಸು, ಎರಡು ಫೋರ್ಸು ಪಿ ಮತ್ತು ಕ್ಯೂ ಅಂತ ತೊಗೊಳ್ತೀನಿ. ಎರಡೂ ಫೋರ್ಸಸ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತಾರೆ. ದ ಆ್ಯಂಗಲ್ ಬಿಟ್ವೀನ್ ದಿ ಟೂ ಫೋರ್ಸಸ್. ಸೊ ನಿಮಗೆ ಎರಡು ಫೋರ್ಸಸ್ ಈಕ್ವಲ್ ಆಯಿತು ಅಂದರೆ ಏನಾಗುತ್ತೆ ಅಂತ ನೋಡೋಣ. ಸೊ ನಮಗೆ ರಿಸಲ್ಟೆಂಟ್ ಏನಾಗಬೇಕಂದ್ರೆ, ಟೂ ಫೋರ್ಸಸ್ ಇತ್ತು ಅಂದಾಗ ಎರಡು ಫೋರ್ಸಸ್ಗೆ ರಿಸಲ್ಟೆಂಟ್ ಏನಾಗಿರುತ್ತೆ ಅಂತಂದರೆ ಆರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಕಾಸ್ ಥೀಟಾ ಆಗಿರುತ್ತೆ. ನಮಗೆ ಇಲ್ಲೇನು ಕೇಳ್ತಾರೆ, ಆ್ಯಂಗಲ್ ಕೇಳ್ತಾರೆ, ಅಂದರೆ ತೀಟಾ. ನಿಮಗೆ ಎರಡು ಫೋರ್ಸಿನ ರಿಸಲ್ಟೆಂಟ್ನ ಫೈಂಡ್ ಔಟ್ ಮಾಡಬೇಕಂದ್ರೆ ಈ ಫಾರ್ಮ್ನ ಯೂಸ್ ಮಾಡಬೇಕು, ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಕಾಸ್ ಥೀಟಾ. ಸೊ ನನಗೆ ರಿಸಲ್ಟೆಂಟ್ ಆಫ್ ಟೂ ಫೋರ್ಸಸ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್ ಆ್ಯಸ್ ಐದರ್ ಆಫ್ ದಿ ಟೂ ಫೋರ್ಸಸ್, ದ ಆ್ಯಂಗಲ್ ಬಿಟ್ವೀನ್ ದಿ ಟೂ ಫೋರ್ಸಸ್ ಈಸ್. ಸೊ ಇಲ್ಲಿ ನೋಡೋಣ, ಸ್ವಲ್ಪ ತಾಳ್ರಿ. ಸೊ ನಮಗೆ ಎರಡು ಫೋರ್ಸಸ್ಸಿನ ರಿಸಲ್ಟೆಂಟ್ ಫೈಂಡ್ ಔಟ್ ಮಾಡಬೇಕಂದ್ರೆ ಈ ಫಾರ್ಮ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದೆ. ಹೌದಾ? ಸೊ ಈಗ ಪ್ರಶ್ನೆನಲ್ಲಿ ನಮಗೇನು ಹೇಳಿದಾನೆ, ಇಫ್ ದಿ ರಿಸಲ್ಟೆಂಟ್ ಆಫ್ ಟೂ ಈಕ್ವಲ್ ಫೋರ್ಸಸ್ಸಿನ ರಿಸಲ್ಟೆಂಟ್ ಹ್ಯಾಸ್ ಎ ಸೇಮ್ ಮ್ಯಾಗ್ನಿಟ್ಯೂಡ್. ಎರಡು ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಏನಿದೆ ಅದೇ ಮ್ಯಾಗ್ನಿಟ್ಯೂಡ್ ರಿಸಲ್ಟೆಂಟ್ ಇದೆ ಅಂತ ಹೇಳ್ತಾರೆ. ನೋಡಿ, ಇಫ್ ದಿ ರಿಸಲ್ಟೆಂಟ್ ಆಫ್ ಟೂ ಈಕ್ವಲ್ ಫೋರ್ಸಸ್ ಹ್ಯಾಸ್ ಸೇಮ್ ಮ್ಯಾಗ್ನಿಟ್ಯೂಡ್ ಆ್ಯಸ್ ಐದರ್ ಆಫ್ ದಿ ಫೋರ್ಸಸ್. ಸೊ ಇದರಾದರೂ ಪಿ ಅಂತಾದರೂ ತೊಗೊಳ್ಳಿ ರಿಸಲ್ಟೆಂಟ್, ಅಥವಾ ಕ್ಯೂ ಅಂತಾದರೂ ತೊಗೊಳ್ಳಿ. ಸೊ ಪಿ 20 ನ್ಯೂಟನ್ ಇತ್ತಂದರೆ ಕ್ಯೂನು ಎಷ್ಟಿರುತ್ತೆ, 20 ನ್ಯೂಟನ್ ಇರುತ್ತೆ. ಸೊ ನಿಮಗೆ ಆರು ಎಷ್ಟಿರಬೇಕು, 20 ನ್ಯೂಟನೇ ಇರಬೇಕು. ಅಂದರೆ ಪಿ ಈಸ್ ಈಕ್ವಲ್ ಟು ಕ್ಯೂ ಈಸ್ ಈಕ್ವಲ್ ಟು ಆರ್. ಇಲ್ಲಿ ಹೇಳ್ತಿರೋದು ಅದು, ಇಫ್ ದಿ ರಿಸಲ್ಟೆಂಟ್ ಆಫ್ ಟೂ ಈಕ್ವಲ್ ಫೋರ್ಸಸ್, ಎರಡು ಈಕ್ವಲ್ ಫೋರ್ಸಸ್ಸಿನ ರಿಸಲ್ಟೆಂಟು ಸೇಮ್ ಮ್ಯಾಗ್ನಿಟ್ಯೂಡ್ ಆದಾಗ, ಎರಡು ಫೋರ್ಸಸ್ಸಿನ ಸೇಮ್ ಮ್ಯಾಗ್ನಿಟ್ಯೂಡ್ ಆದಾಗ ಆ್ಯಂಗಲ್, ಅವೆರಡು ಫೋರ್ಸಸ್ಸಿನ ಆ್ಯಂಗಲ್ ಎಷ್ಟಿದೆ ಅಂತ ಕೇಳ್ತಾನೆ. ಆ ಎರಡು ಫೋರ್ಸ್ ಮಧ್ಯದಲ್ಲಿರುವಂಥ ಆ್ಯಂಗಲ್ ಎಷ್ಟು. ಎರಡೂ ಫೋರ್ಸಸ್ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಅದೇ ಮ್ಯಾಗ್ನಿಟ್ಯೂಡ್ ರಿಸಲ್ಟೆಂಟು ಇದೆ. ಇಂಥ ಸಂದರ್ಭದಲ್ಲಿ ಆ್ಯಂಗಲ್ ಬಿಟ್ವೀನ್ ದಿ ಟೂ ಫೋರ್ಸಸ್ ಏನು ಅಂತ ಕೇಳ್ತಾರೆ. ಸೊ ನಾನು ಇವಾಗ ಏನಂತ ಮಾಡ್ಬೋದು, ಆರ್ನ ಪಿ ಅಂತ ತೊಗೊಳ್ತೀನಿ. ನಿಮ್ಮ ಇಷ್ಟ, ಪಿ ಅಂತಾದರೂ ತೊಗೊಳ್ಳಿ, ಕ್ಯೂ ಅಂತ ತೊಗೊಳ್ಳಿ, ಎರಡು ಮ್ಯಾಗ್ನಿಟ್ಯೂಡ್ ಸೇಮ್ ಇದೆಯಲ್ಲ. ಸೊ ಆರ್ನ ನಾನು ಪಿ ಅಂತ ತೊಗೊಳ್ತೀನಿ. ಈಸ್ ಈಕ್ವಲ್ ಟು ಪಿ ಸ್ಕ್ವಯರ್, ಕ್ಯೂನ ನಾವು ಪಿ ಅಂತ ತೊಗೊಳ್ತೀವಿ, ಯಾಕೆ ಕ್ಯೂ ಈಸ್ ಈಕ್ವಲ್ ಟು ಪಿ ಆಗಿದೆ, ಪಿ ಸ್ಕ್ವಯರ್ ಪ್ಲಸ್ 2p ಇಂಟು ಪಿ ಕಾಸ್ ಥೀಟಾ, ಇದು ಹೋಲ್ ರೂಟಲ್ಲಿ. ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಪಿ ಸ್ಕ್ವೇರ್ ಎಷ್ಟು, 2p ಸ್ಕ್ವೇರ್, ಇಲ್ಲಿ 2p ಸ್ಕ್ವೇರ್, ಇದೇನಿದು ಕಾಸ್ ಥೀಟಾ ಅಂಡರ್ ರೂಟಲ್ಲಿ. ಈಸ್ ಈಕ್ವಲ್ ಟು ಪಿ. ಈಗ ಎರಡು ಕಡೆ ಸ್ಕ್ವೇರ್ ಮಾಡ್ಕೊಂಬಿಡಿ. ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸ್ಕ್ವೇರ್ಗೆ ಎರಡು ಕಡೆ ಸ್ಕ್ವೇರ್ ಮಾಡ್ಕೊಂಡಾಗ ಸ್ಕ್ವೇರ್ಗೆ ರೂಟು ಕ್ಯಾನ್ಸಲ್ ಆಯಿತಾ. ಅವಾಗೇನಾಯಿತು, 2p ಸ್ಕ್ವೇರ್ ಪ್ಲಸ್ 2p ಸ್ಕ್ವೇರ್ ಕಾಸ್ ಥೀಟಾ. ಈಗ ಈ ಕಡೆ ನಾನು 2p ಸ್ಕ್ವೇರ್ನ ಕಾಮನ್ ತೆಗೆದ್ರೆ 1 ಪ್ಲಸ್ ಕಾಸ್ ಥೀಟಾ ಆಯಿತು. ಈ ಕಡೆ ಪಿ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ರೆ ನಮಗೇನೇನು ಉಳಿತು, 1 ಈಸ್ ಈಕ್ವಲ್ ಟು 2 ಇಂಟು 1 ಪ್ಲಸ್ ಕಾಸ್ ಥೀಟಾ. ನಿಮಗೆ ಗೊತ್ತಿರಬೇಕು, ಫುಲ್ ಆ್ಯಂಗಲ್ ಹಾಫ್ ಆ್ಯಂಗಲ್ ಫಾರ್ಮರ್ಸ್ ಗೊತ್ತಿರುತ್ತೆ ಅನಿಸುತ್ತೆ. 1 ಪ್ಲಸ್
ಕಾಸ್ ತೀಟಾಗೆ ನಾವೇನು ಬರಿಬೋದು 2 ಕಾಸ್ ಸ್ಕ್ವಯರ್ ತೀಟಾ ಬೈ 2 ಅಂತ ಬರಿಬೋದು. ಸೊ ಆ ಒಂದು ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ 2 ಕಾಸ್ ಸ್ಕ್ವಯರ್ ತೀಟಾ ಬೈ 2 ಅಂತ ಬರಿಬೋದು. 1 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 2 ಇಂಟು ಇಲ್ಲಾಂದರೆ 1 ಡಿವೈಡೆಡ್ ಬೈ 2 ಅನ್ನೋ ಬದಲು 2 ಇಂಟು 2 ಎಷ್ಟಾಗುತ್ತೆ 4 ಆಗುತ್ತೆ ತಾನೇ. 4ನ ನಾನು ಕೆಳಗಡೆ ಕಳಿಸ್ಬಿಟ್ರೆ ಈ 2 ಇಂಟು 2 ಎಷ್ಟು 4. ಆ 4ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಕೆಳಗೆ ಕಳಿಸಿದ್ರೆ 1/4 ಈಸ್ ಈಕ್ವಲ್ ಟು ಕಾಸ್ ಸ್ಕ್ವಯರ್ ತೀಟಾ ಬೈ 2. ಸೊ ಸ್ಕ್ವಯರ್ನ ಆ ಕಡೆ ಹಾಕ್ಬಿಟ್ರೆ ಕಾಸ್ ಸ್ಕ್ವಯರ್ ತೀಟಾ ಬೈ 2 ಈಸ್ ಈಕ್ವಲ್ ಟು ಎಷ್ಟಿದೆ 1/4 ಇದೆ. ಸ್ಕ್ವಯರ್ನ ಆ ಕಡೆ ಕಳಿಸಿದ್ರೆ ಕಾಸ್ ತೀಟಾ ಬೈ 2 ಈಸ್ ಈಕ್ವಲ್ ಟು 1/√4. 1/√4 ಅಂದರೆ 1/2. ಹೌದಾ, ಇದೇನು ಕಾಸ್ ತೀಟಾ ಬೈ 2. ಸೊ ಕಾಸ್ ಆ್ಯಂಗಲ್ ಒಳಗಡೆ, ಕಾಸ್ ಟ್ರಿಗ್ನಾಮೆಟ್ರಿಕ್ ಟೇಬಲ್ ಒಳಗಡೆ ಯಾವ ಒಂದು ಆ್ಯಂಗಲ್ಗೆ 1/2 ಬರುತ್ತೆ, ಕಾಸ್ 60 ಡಿಗ್ರಿಗೆ ಬರುತ್ತೆ. ಸೊ ಎರಡೂ ಕಡೆ ಕಾಸ್ ಕ್ಯಾನ್ಸಲ್ ಆದರೆ ತೀಟಾ ಬೈ 2 ಈಸ್ ಈಕ್ವಲ್ ಟು 60. ತೀಟಾ ಈಸ್ ಈಕ್ವಲ್ ಟು 2 ಆ ಕಡೆ ಹೋದರೆ ಎಷ್ಟಾಯಿತು 120 ಆಯಿತು. 2 ಇಂಟು 60 ಈಸ್ 120 ಡಿಗ್ರಿ. ಸೊ ಆ್ಯಂಗಲ್ ಬಿಟ್ವೀನ್ ದಿ 2 ಫೋರ್ಸಸ್ ಎಷ್ಟಾಗಬೇಕು 120 ಡಿಗ್ರಿ ಆಗಬೇಕು. ಆಪ್ಷನ್ ಡಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ಈ ಥರ ಪ್ರಶ್ನೆಗಳು ನಾನು ಕೋರ್ಸಲ್ಲಿ ಭಾಳ ಮಾಡಿರ್ತೀನಿ. ಸೊ ಅಂಥ ಟೆನ್ಷನ್ ತೊಗೊಳ್ಕೊಬೇಡಿ, ಈಸಿಯಾಗಿ ಅರ್ಥ ಆಗುತ್ತೆ. 1000 ಮೈಕ್ರಾನ್ಸ್ ಈಸ್ ಈಕ್ವಲ್ ಟು ಎಷ್ಟು ಅಂತ ಕೇಳ್ತೀನಿ. ಸೊ ನಿಮಗೆ ಈ ಪ್ರಶ್ನೆ ಆನ್ಸರ್ ಮಾಡೋದಕ್ಕೆ ನಾನು ಈಗ ತಾನೇ ಹೇಳಿದ್ನಲ್ಲ, 10⁻⁻1 ಅಂದರೆ ಎಷ್ಟು ಡೆಸಿ, 10⁻⁻2 ಅಂದರೆ ಎಷ್ಟು ಸೆಂಟಿ, ಅದೇ ಥರನೇ 10⁻⁻3 ಅಂದರೆ ಎಷ್ಟು ಮಿಲಿ, 10⁻⁻6 ಅಂದರೆ ಮಿಲಿ ಮೈಕ್ರೋ, 10⁻⁻9 ಎಷ್ಟು ನ್ಯಾನೋ, 10⁻⁻12 ಎಷ್ಟು ಪಿಕೋ, 10⁻⁻15 ಎಷ್ಟು ಫೆಮ್ಟೋ, ಹೌದಾ, 10⁻⁻18 ಎಷ್ಟು ಆಟೋ, 10⁻⁻21 ಎಷ್ಟು ಝೆಪ್ಟೋ, 10⁻⁻24 ಎಷ್ಟಾಗುತ್ತೆ ಯಾಕ್ಟೋ ಆಗುತ್ತೆ. ಇವೆಲ್ಲ ನಾನು ನಿಮಗೆ ಬರೆಸಿದ್ದೆ. ಸೊ ಇಷ್ಟು ಸಂಖ್ಯೆಗಳಲ್ಲೇ ನಾನು ಇದನ್ನು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀವಿ. ಇಲ್ಲೆಷ್ಟು 1000 ಮೈಕ್ರಾನ್ಸ್, 1000 ಮೈಕ್ರಾನ್ಸ್ ಎಷ್ಟು ಸಮ ಅಂತ ಕೇಳ್ತಾರೆ. ಸೊ 1000ನ ನಾವು ಹೇಗೆ ಬರ್ಕೋಬೋದು, ಈಗ 100ನ ನಾವೇನಂತ ಬರ್ಕೋಬೋದು 10 ಸ್ಕ್ವೇರ್ ಅಂತ ಬರಿಬೋದು. 1000 ಎಷ್ಟು ಬರಿಬೋದು 10⁻³ ಅಂತ ಬರಿಬೋದು. 3 zeros ಇದ್ದರೆ ಮೇಲ್ ಪವರ್ 3. 10,000 ಹೆಂಗೆ ಬರಿಬೋದು 10⁻⁻4 ಬರಿಬೋದು. ಸೊ ಈ ಕಾನ್ಸೆಪ್ಟ್ ಮೇಲೆ 1000 ಎಷ್ಟು ಬರಿಬೋದು 10⁻³ ಮೈಕ್ರಾನ್ಸ್. ಈಗ 10⁻³ ಮೈಕ್ರೋ ಅಂದರೆ ಎಷ್ಟು ಅಂತ ಹೇಳಿ ನೋಡಿ. ಮೈಕ್ರೋ ಅಂದರೆ ಎಷ್ಟಿದೆ 10⁻⁻6 10⁻⁻6. ಸೊ ಬೇಸ್ ಸೇಮ್ ಇದ್ದಾಗ ಪವರ್ಸ್ನ ಏನು ಮಾಡ್ಬೋದು ಆ್ಯಡ್ ಮಾಡ್ಬೋದು ಅಂತ ಹೇಳಿದ್ದೆ. ಸೊ 3 + -6 10⁻³ ಪ್ಲಸ್ ಇಂಟು -6. ಸೊ ಎಷ್ಟು ಬಂತು 10⁻³ -6 ಅಂದರೆ -3 ಬಂತು. ಹೌದಾ, 10⁻⁻3 ಅಂದರೆ ಯಾವುದು ಇದೆ ನೋಡಿ ಮಿಲಿ ಇದೆ. ಎಷ್ಟಿದೆ ಮಿಲಿ ಇದೆ. ಹೌದಾ, ಮಿಲಿಮೀಟರ್. 10⁻⁻3 ಮಿಲಿಮೀಟರ್. ಸೊ ಆಪ್ಷನ್ನೇ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇಷ್ಟೇ. ನಾನು ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದ್ದೀನಿ. 1 kg ಫೋರ್ಸ್ ಎಷ್ಟು ಅಂತ ಕೇಳ್ತಾರೆ. ಸೊ ನಮಗೆ ನೆನಪಿಟ್ಕೊಳ್ರಿ, ಕೆಲವು ಫ್ಯಾಕ್ಟರ್ಸ್ ಇದ್ದಾವೆ. 1 kg ಫೋರ್ಸ್ ಎಷ್ಟಾಗುತ್ತೆ ಅಂದರೆ 9.81 ನ್ಯೂಟನ್ ಆಗುತ್ತೆ. 1 kg ಫೋರ್ಸ್ ಎಷ್ಟಾಗುತ್ತೆ 9.81 ನ್ಯೂಟನ್. ಸೊ ಇದೆಷ್ಟಾಯಿತು 1 kg ಫೋರ್ಸ್ ಇಸ್ಕೊಲ್ ಟು 9.81 ನ್ಯೂಟನ್. ಇದನ್ನು ನೆನ್ಪಿಟ್ಕೊಳ್ಳಿ. 1.98 ನ್ಯೂಟನ್ ಅಥವಾ 1.9 ಇದೇನು 1 kg ಫೋರ್ಸ್ ಇಸ್ಕೊಲ್ ಟು 9.81 ನ್ಯೂಟನ್. ಸೊ 1 kg ಫೋರ್ಸ್ನ ನೀವು 9.81 ಆದರೂ ಬರ್ಕೊಳ್ಬೋದು, ಅಥವಾ 9.81 ನ್ಯೂಟನ್ ಅಂತಾದರೂ ಆಪ್ಷನ್ಲಿರುತ್ತೆ. ಇವೆರಡರಲ್ಲಿ ಯಾವುದಿದ್ರೂ ಕರೆಕ್ಟ್ ಆನ್ಸರ್ ಆಗುತ್ತೆ. 1 kg ಫೋರ್ಸ್ ಈಸ್ ಈಕ್ವಲ್ ಟು 9.8 ನ್ಯೂಟನ್ ಅಥವಾ 9.81 ನ್ಯೂಟನ್. ಇದು ಒಂದನೇದು. ಇನ್ನೊಂದು ಎರಡನೇದು ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಇದನ್ನು ಕೇಳ್ಬೋದು. 1 ಡೈನ್ ಎಷ್ಟಾಗುತ್ತೆ, 1 ಡೈನ್ ಎಷ್ಟು ನ್ಯೂಟನ್ಗೆ ಸಮ ಆಗುತ್ತೆ. ಅಲ್ಲ 1 ಡೈನ್ ಅಂತಾದರೂ ಕೇಳ್ಬೋದು, 1 ನ್ಯೂಟನ್ ಆದರೂ ಕೇಳ್ಬೋದು. ಸೊ 1 ನ್ಯೂಟನ್ ಎಷ್ಟಕ್ಕೆ ಸಮ ಆಗುತ್ತೆ ಅಂತ ನೆನ್ಪಿಟ್ಕೊಂಡ್ರೆ 1 ಡೈನ್ ಈಸಿಯಾಗಿ ಬರಿಬೋದು. 1 ನ್ಯೂಟನ್ ಏನು 1 ನ್ಯೂಟನ್ ಬಂದು 10⁻⁵ ಡೈನ್ಗೆ ಸಮ ಆಗಿರುತ್ತೆ. ಅಂದರೆ 1 ಡೈನ್ ಎಷ್ಟಾಗಬೇಕು 10⁻⁻5 ನ್ಯೂಟನ್ಗೆ ಸಮ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಇದಾದರೂ ನೆನ್ಪಿಟ್ಕೊಳ್ಳಿ. ಅಥವಾ 1 ನ್ಯೂಟನ್ ಎಷ್ಟು ಡೈನ್ ಆಗುತ್ತೆ 10⁻⁵ ಡೈನ್ ಆಗುತ್ತೆ. ಇದು ಒಂದು ನೆನ್ಪಿಟ್ಕೊಳ್ಳಿ. ಇನ್ನು ಮೂರನೇದು, ಒಂದು ಜೌಲು ಎಷ್ಟು ಅರ್ಗ್ ಆಗುತ್ತೆ. 1 ಜೌಲ್ ಎಷ್ಟು ಅರ್ಗ್ ಆಗುತ್ತೆ, ಅಥವಾ 1 ಅರ್ಗ್ ಎಷ್ಟು ಜೌಲ್ ಆಗುತ್ತೆ ಅಂತ ಕೇಳ್ತಾನೆ. 1 ಅರ್ಗು 10⁻⁻7 ಜೌಲ್ ಆಗುತ್ತೆ. ಅಥವಾ ಇದನ್ನಾದರೂ ನೆನ್ಪಿಟ್ಕೊಳ್ಳಿ, 1 ಜೌಲ್ ಎಷ್ಟು ಅರ್ಗ್ ಆಗುತ್ತೆ ಅಂದರೆ 10⁻7 ಅರ್ಗ್ ಆಗುತ್ತೆ. ಇಷ್ಟು ವ್ಯಾಲ್ಯೂಸ್ನ ನೆನ್ಪಿಟ್ಕೊಳ್ಬೇಕು. ಎಕ್ಸಾಮಲ್ಲಿ ಸಾಕಷ್ಟು ಎಕ್ಸಾಮ್ಗಳಲ್ಲಿ ವ್ಯಾಲ್ಯೂಸ್ನ ಕೇಳಿದರೆ ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾನೆ. ಇನ್ನು ಈ ಪ್ರಶ್ನೆಗೆ 1 kg ಫೋರ್ಸ್ ಎಷ್ಟಾಯಿತು 9.81 ನ್ಯೂಟನ್. ಸೊ ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ನಾನು ನೆಕ್ಸ್ಟ್ ಪ್ರಶ್ನೆ ಹೋಗ್ತಿದ್ದೀನಿ. ಯೂನಿಟ್ ಆಫ್ ರಿಲಕ್ಟೆನ್ಸ್ ಏನು ಅಂತ ಕೇಳ್ತಾರೆ.
ಸೊ ಕೆಲವು ಇಂಪಾರ್ಟೆಂಟ್ ಯೂನಿಟ್ಸ್ನ ನೀವು ನೆನ್ಪಿಟ್ಕೊಂಡ್ರೆ ಈ ಪ್ರಶ್ನೆಗೆ ಉತ್ತರನ ಈಸಿಯಾಗಿ ಮಾಡ್ಬೋದು. ಸೊ ಫಸ್ಟ್ ನಮ್ಗೆ ಕೇಳಿರೋ ರಿಲೆಕ್ಟೆನ್ಸೇ ಕೇಳಿದಾರೆ, ರಿಲೆಕ್ಟೆನ್ಸಿಂದ ಬರ್ತೀನಿ. ಸೊ ರಿಲೆಕ್ಟೆನ್ಸಿನ SI ಯೂನಿಟ್ ಏನಾಗುತ್ತಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಅಲ್ಲಿ ಯೂನಿಟ್ ಅಂತ ಬರೆದಿದ್ದಾರೆ, ಬಟ್ ನಾವು SI ಯೂನಿಟ್ ಅಂತಲೇ ನೋಡೋಣ. ಸೊ ಏನಾಗುತ್ತಂದರೆ ಆಂಪಿಯರ್ ಟರ್ನ್ಸ್ ಪರ್ ವೆಬ್ಬರ್. ಆಂಪಿಯರ್ ಟರ್ನ್ಸ್ ಪರ್ ವೆಬ್ಬರ್ ಏನಾಗುತ್ತೆ, SI ಯೂನಿಟ್ ಆಫ್ ರಿಲೆಕ್ಟೆನ್ಸ್ ಆಗಿರುತ್ತೆ. ಇದು ಮೊದಲ ಯೂನಿಟ್, ಇದನ್ನು ನೆನ್ಪಿಟ್ಕೊಳ್ಳಿ. ಅದೇ ಥರನೇ ಫ್ಲಕ್ಸ್ ಡೆನ್ಸಿಟಿನೂ ಕೇಳೋ ಚಾನ್ಸಸ್ ಇರುತ್ತೆ. ಫ್ಲಕ್ಸ್ ಡೆನ್ಸಿಟಿದು ಟೆಸ್ಲಾ SI ಯೂನಿಟ್ ಆಗಿರುತ್ತೆ. ಟೆಸ್ಲಾ TSLA ಟೆಸ್ಲಾ, ಇದು ಬಹಳ ಇಂಪಾರ್ಟೆಂಟು. ಅದೇ ಥರನೇ ಫೀಲ್ಡ್ ಇಂಟೆನ್ಸಿಟಿದು ಕೇಳ್ಬೋದು. ಫೀಲ್ಡ್ ಇಂಟೆನ್ಸಿಟಿದು ಆಂಪಿಯರ್ ಟರ್ನ್ಸ್ ಪರ್ ಮೀಟರ್ ಆಗುತ್ತೆ. ಆಂಪಿಯರ್ ಟರ್ನ್ಸ್ ಪರ್ ಮೀಟರ್ ನೆನ್ಪಿಟ್ಕೊಳ್ಳಿ. ಇದು ನಿಂಗೂ ಬರಿಬೋದು, ಆಂಪಿಯರ್ ಟರ್ನ್ಸ್ ಪರ್ ಮೀಟರ್. ಇದು ಆಂಪಿಯರ್ ಟರ್ನ್ಸ್ ಪರ್ ವೆಬ್ಬರ್. ಎರಡೂ ಒಂದೇ ಯೂನಿಟ್ ನೋಡಿ, ಸ್ವಲ್ಪ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಅದೇ ಥರನೇ ಇನ್ನೊಂದು ಕೇಳೋ ಚಾನ್ಸಸ್ ಇರುತ್ತೆ, ಪರ್ಮಿಬಿಲಿಟಿನೂ ಕೇಳ್ತಾನೆ. ಪರ್ಮಿಬಿಲಿಟಿ ಬಂದು ಟೆಸ್ಲಾ ಮೀಟರ್ಸ್ ಪರ್ ಆಂಪಿಯರ್ ಟರ್ನ್ ಆಗಿರುತ್ತೆ. ಟೆಸ್ಲಾ ಮೀಟರ್ಸ್ ಪರ್ ಆಂಪಿಯರ್ ಟರ್ನ್ ಆಗಿರುತ್ತೆ. ಓಕೆನಾ, ಟೆಸ್ಲಾ ಮೀಟರ್ ಪರ್ ಆಂಪಿಯರ್ ಟರ್ನ್. ಟೆಸ್ಲಾ ಟಿ ಅಂದರೆ ಟೆಸ್ಲಾ ಅಂತ ಬರ್ತಿದ್ದೀನಿ, ಟೆಸ್ಲಾ ಮೀಟರ್ ಪರ್ ಆಂಪಿಯರ್ ಟರ್ನ್. ಇದು ಹಿಂಗೂ ಬರ್ಕೊಳ್ರಿ, ಟೆಸ್ಲಾ ಮೀಟರ್ ಪರ್ ಆಂಪಿಯರ್ ಟರ್ನ್ ಅಷ್ಟಾಯಿತು. ಟೆಸ್ಲಾ ಮೀಟರ್ ಪರ್ ಆಂಪಿಯರ್ ಟರ್ನ್. ಓಕೆನಾ, ಇದು ಪರ್ಮಿಬಿಲಿಟಿ, ಫೀಲ್ಡ್ ಡೆನ್ಸಿಟಿ ಮತ್ತು ಫೀಲ್ಡ್ ಡೆನ್ಸಿಟಿ ಮತ್ತು ರಿಲೆಕ್ಟೆನ್ಸ್. ಇನ್ನು ಒಂದು ಬರೆದ್ರೂ ಚೆನ್ನಾಗಿರುತ್ತೆ ಅನಿಸುತ್ತೆ, ಅದು ಫೀಲ್ಡ್ ಫೋರ್ಸ್ ಬಗ್ಗೆ ಬರ್ಕೊಳ್ಳೋಣ. ಫೀಲ್ಡ್ ಫ್ಲಕ್ಸ್ ಇಂಟೆನ್ಸಿಟಿ ಬೇಡ, ಫ್ಲಕ್ಸ್ ಇಂಟೆನ್ಸಿಟಿ ಬರ್ಸಿದ್ದೀನಲ್ಲ, ಆಂಪಿಯರ್ ಟರ್ನ್ಸ್ ಪರ್ ವೆಬರ್. ನೆನ್ಪಿಟ್ಕೊಳ್ಳಿ, ಏನಂದರೆ ಫೀಲ್ಡ್ ಫ್ಲಕ್ಸ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಫ್ಲಕ್ಸ್ ಅಂತಲೂ ಕರೀತಾರೆ. ಫೀಲ್ಡ್ ಫ್ಲಕ್ಸ್ ಇದೇನಾಗಿರುತ್ತಪ್ಪ ಅಂದರೆ ಫೀಲ್ಡ್ ಫ್ಲಕ್ಸು ವೆಬ್ಬರ್ ಆಗಿರುತ್ತೆ. ಇದನ್ನು WB ಅಂತಲೂ ಬರ್ಕೊಳ್ಬೋದು. ಇನ್ನು ಕೊನೆಯದಾಗಿ ಫೀಲ್ಡ್ ಫೋರ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಫೋರ್ಸ್. ಸೊ ಇದಕ್ಕೆ ಆಂಪಿಯರ್ ಟರ್ನ್ ಆಗಿರುತ್ತೆ. ಓಕೆನಾ, ಸೊ ಇದನ್ನು ಹಿಂಗೂ ಮೆನ್ಷನ್ ಮಾಡೋದು, ಆಂಪಿಯರ್ ಟರ್ನ್, AT ಆಂಪಿಯರ್ ಟರ್ನ್. ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಇದನ್ನೇನಂತ ಮೆನ್ಷನ್ ಮಾಡ್ಬೋದು, ಆಂಪಿಯರ್ ಟರ್ನ್ ಅಂತಾದರೂ ಬರ್ಕೊಳ್ಬೋದು. ಸೊ ಎಲ್ಲ ಇಂಪಾರ್ಟೆಂಟ್. ಸೊ ಇವಾಗ ರಿಲೆಕ್ಟೆನ್ಸ್ ಕೇಳಿದಾರ್ತಾನೆ, ಇದಕ್ಕೇನಾಗಬೇಕು, ಆಂಪಿಯರ್ ಟರ್ನ್ಸ್ ಪರ್ ವೆಬ್ಬರ್ ಆಗಬೇಕು. ಇಲ್ಲಿದೆ ಆಂಪಿಯರ್ ಟರ್ನ್ಸ್ ಪರ್ ವೆಬ್ಬರ್. ಆಪ್ಷನ್ನೇ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಟ್ರಿಪಲ್ ಪಾಯಿಂಟ್ ಆಫ್ ವಾಟರ್ ಏನು ಅಂತ ಕೇಳ್ತಾರೆ. ಸೊ ಟ್ರಿಪಲ್ ಪಾಯಿಂಟ್ ಅಂದರೆ ಏನಪ್ಪ ಅಂತಂದರೆ, ಯಾವ ಪಾಯಿಂಟ್ ಹತ್ರ 3 ಫೇಸ್, ಸಾಲಿಡು, ಲಿಕ್ವಿಡು, ಗ್ಯಾಸಸ್ ರೀಚ್ ಆಗುತ್ತೋ ಅಥವಾ ಫೇಸಸ್ ಕಾಣುತ್ತೋ ಅಂಥ ಪಾಯಿಂಟ್ನ ನಾವೇನಂತ ಹೇಳ್ತೀವಿ, ಟ್ರಿಪಲ್ ಪಾಯಿಂಟ್ ಅಂತ ಹೇಳ್ತೀವಿ. ದ ಪಾಯಿಂಟ್ ವೇರ್ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್ ಫೇಸಸ್ ಕ್ಯಾನ್ ಬಿ ಅಬ್ಸರ್ವ್ಡ್, ಸಚ್ ಎ ಪಾಯಿಂಟ್ ಇಸ್ ಕಾಲ್ಡ್ ಟ್ರಿಪಲ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಸಾಲಿಡ್, ಲಿಕ್ವಿಡ್, ಗ್ಯಾಸಸ್ ಫೇಸಸ್ ನಿಮಗೆ ಕಾಣುವಂಥ ಪಾಯಿಂಟ್ ಟ್ರಿಪಲ್ ಪಾಯಿಂಟ್ ಆಗಿರುತ್ತೆ. ಆ ಪಾಯಿಂಟ್ ಹತ್ರ ನೀವು ಈ 3 ಫೇಸ್ನ ನೋಡ್ಬೋದು. ಸೊ ಅಂಥ ಆ ಪಾಯಿಂಟ್ ಹತ್ರ ಟೆಂಪರೇಚರು, ಪ್ರೆಷರಿನ ವ್ಯಾಲ್ಯೂಸ್ ಇಲ್ಲಿ ಕೇಳ್ತಾನೆ. ಸೊ ನೀವು ನೆನ್ಪಿಟ್ಕೊಳ್ಬೇಕು, ಅಟ್ ಟ್ರಿಪಲ್ ಪಾಯಿಂಟ್ ಹತ್ರ ಟೆಂಪರೇಚರು, ಪ್ರೆಷರು ಎಷ್ಟಿರುತ್ತೆ ಅಂತಂದರೆ 273.16 ಕೆಲ್ವಿನ್. ಏನು ಕೆಲ್ವಿನಲ್ಲಿ 273.16 ಕೆಲ್ವಿನ್ ಇರುತ್ತೆ. ಒಂದು ವೇಳೆ ನಿಮಗೆ ಒಂದೊಂದು ಸಲ ಏನು ಮಾಡ್ಬೋದು ಅಂದರೆ ಟೆಂಪರೇಚರ್ನ ಡಿಗ್ರಿ ಸೆಲ್ಸಿಯಸಲ್ಲಿ ಕೂಡ ಕೊಡ್ಬೋದು. ಡಿಗ್ರಿ ಸೆಲ್ಸಿಯಸಲ್ಲಿ ಕೊಟ್ಟರೆ 0.01 ಡಿಗ್ರಿ ಸೆಲ್ಸಿಯಸ್ ಅಂತ ಬರ್ಕೊಳ್ಳಿ. ಓಕೆನಾ, ಒಂದು ವೇಳೆ ಡಿಗ್ರಿ ಸೆಲ್ಸಿಯಸಲ್ಲಿ ಕೊಟ್ಟರೆ. ಮತ್ತು ಆದಮೇಲೆ ಪ್ರೆಷರ್ ಏನಾಗಿರುತ್ತೆ, ಪ್ರೆಷರ್ ಕೂಡ ಭಾಳ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಇಲ್ಲಿ ಕೇಳಿದೆ ನೋಡಿ, 611.2 ಪ್ಯಾಸ್ಕಲ್ ಆಗಿರುತ್ತೆ. 611.2 ಪ್ಯಾಸ್ಕಲ್. ಕಿಲೋ ಪ್ಯಾಸ್ಕಲಲ್ಲಿ ಒಂದು ವೇಳೆ ಮೆನ್ಷನ್ ಮಾಡಿದರೆ 6.112 ಕಿಲೋ ಪ್ಯಾಸ್ಕಲ್ ಆಗಬೇಕು. 6.11 ಅಲ್ವ, ಇಲ್ಲಿ ಆಲ್ರೆಡಿ ಪ್ಯಾಸ್ಕಲ್ ಇದೆ. 0.61 ಆಗುತ್ತೆ, 6.1 ಅಲ್ಲ, ಇದೆಷ್ಟಾಗುತ್ತಿದ್ದು 0.611 ಕಿಲೋ ಪ್ಯಾಸ್ಕಲ್ ಆಗುತ್ತೆ. ಓಕೆನಾ, ಇಷ್ಟನ್ನು ನೆನ್ಪಿಟ್ಕೊಳ್ಬೇಕು ನೀವು. ಇವೆಲ್ಲ ಭಾಳ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ 0.611 ಕಿಲೋ ಪ್ಯಾಸ್ಕಲ್ ಇದೆ, ಬಟ್ ಇಲ್ಲೇನಿದೆ ಸೆಲ್ಸಿಯಸ್ನಲ್ಲಿದೆ. ಸೊ ಈ ಆಪ್ಷನ್ ಎಲಿಮಿನೇಟ್ ಮಾಡಿಬಿಡಿ. ಇನ್ನು ಇಲ್ಲಿ ನೋಡಿ 273 ಕೆಲ್ವಿನ್ ಇದೆ, ಇದು ಎಲಿಮಿನೇಟ್ ಮಾಡಿ, ಇದೂ ಎಲಿಮಿನೇಟ್ ಮಾಡಿಬಿಡಿ. ಇಲ್ಲಿ ನೋಡಿ 273.16 ಕೆಲ್ವಿನ್ ಏನೋ ಇದೆ, ಬಟ್ ಪ್ಯಾಸ್ಕಲ್ ಬಂದು ಇಲ್ಲಿ 760 ಕಿಲೋ ಪ್ಯಾಸ್ಕಲ್ ಪ್ರೆಷರ್ ಇದೆ. ಸೊ ಒಂದು ಕಡೆಯಿಂದ ನೋಡಿದ್ರೆ ಟೆಂಪರೇಚರ್ ಕರೆಕ್ಟ್ ಇದೆ, ಪ್ಯಾಸ್ಕಲಲ್ಲಿ ಮಾತ್ರ ಇಲ್ಲ. ಅದು ನಿಯರ್ಲಿ ಈಕ್ವಲ್ ಅಂತ ತೊಗೊಂಡಾದರೂ ತೊಗೊಳ್ಬೋದು ನೀವು, ಯಾಕಂದರೆ ಪ್ಯಾಸ್ಕಲೆಲ್ಲ ಎಕ್ಸ್ಪ್ರೆಸ್ ಆಗಿದೆ. ಹೇಳಬೇಕಂದ್ರೆ ನಿಮಗೆ ಇಲ್ಲಿ ಎಲ್ಲ ಪಾಯಿಂಟ್ಸು ಪ್ರೆಷರ್ ಪಾಯಿಂಟ್ಸ್ ತಪ್ಪೇ ಕೊಟ್ಟಿದ್ದಾರೆ. ಪ್ರೆಷರ್ ನಮಗೆ ಇಷ್ಟಾದರೂ ಇರಬೇಕು, ಇಷ್ಟು ಪ್ರೆಷರ್ ಹತ್ರ ಇಷ್ಟು ಟೆಂಪರೇಚರ್ ಇರುತ್ತೆ ಹೇಳಬೇಕಂದ್ರೆ.
ಸೊ ಇಲ್ಲಿ 611.2 ಪ್ಯಾಸ್ಕಲ್ ಏನೋ ಇಲ್ಲಿದೆ, 611 ಎಲ್ಲಿದೆ ಇಲ್ಲಿ, ಇಲ್ಲ ಅದೂ ಇಲ್ಲವಲ್ಲ, 0.611 ಕಿಲೋ ಪ್ಯಾಸ್ಕಲ್ ಇದೆ. ಬಟ್ ಆ ಪಾಯಿಂಟ್ ಹತ್ರ ಟೆಂಪರೇಚರ್ ಕೆಲ್ವಿನಲ್ಲಿ ಕೊಟ್ಟಿದ್ರೆ ಅದು ಕರೆಕ್ಟ್ ಆನ್ಸರ್ ಆಗೋಗ್ಬಿಡೋದು. ಬಟ್ ಇಲ್ಲಿ ಸೆಲ್ಸಿಯಸಲ್ಲಿ ಕೊಟ್ಟಿದ್ದಾನೆ, ಸೊ ಹಾಗಾಗಿ ಅದೂ ಆಗಲ್ಲ. ಇದೊಂದು ಕರೆಕ್ಟ್ ಇದೆ, ಕೆಲ್ವಿನಲ್ಲಿ ಕೊಟ್ಟಿದ್ದಾನೆ. ಬಟ್ ಇಲ್ಲೇನಿದೆ, ಇದು 611.2 ಪ್ಯಾಸ್ಕಲ್ ಆಗಬೇಕಾಯ್ತು. ಇದೇನೋ ಪ್ರಶ್ನೆ ತಪ್ಪು ಕೊಟ್ಟಿರ್ಬೋದು, ಬಟ್ ಈಗ ಪ್ರೆಸೆಂಟ್ ಪ್ರಕಾರ ಆಪ್ಷನ್ ಡಿ ಅಂತ ತೊಗೊಳ್ಳಿ. ಯಾಕಂದರೆ ಟೆಂಪರೇಚರು ಆ ಪ್ರೆಷರ್ ಹತ್ರ ಇರುತ್ತೆ, ಟ್ರಿಪಲ್ ಪಾಯಿಂಟ್ ಹತ್ರ ಆ ಟ್ರಿಪಲ್ ಪಾಯಿಂಟ್ ಹತ್ರ ಟೆಂಪರೇಚರ್ ಇಷ್ಟು, ಪ್ರೆಷರ್ ಇಷ್ಟು ಇರುತ್ತೆ. ಓಕೆನಾ, ಅದನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಲಾಸ್ಟ್ ಪ್ರಶ್ನೆ, ಈ ಪ್ರಶ್ನೆ ಕೊನೆಯ ಪ್ರಶ್ನೆ ಇದು, ಅಂದರೆ ಈ ವಿಡಿಯೋ ಕೊನೆಯ ಪ್ರಶ್ನೆ. ಸೊ ಇದು ನಮ್ಮ ಫೈನಲ್ ಪ್ರಶ್ನೆ ಆಗಿರುತ್ತೆ ಈ ವಿಡಿಯೋದು. ನೋಡೋಣ ಹೇಗೆ ಮಾಡ್ತೀವಿ ಅಂತೇಳಿ. If the bullet of a mass 20 kg is fired from a gun of 5 kg with a velocity of 100 meter per second, then the recoil of gun is. ಸೊ ಇದು ನ್ಯೂಟನ್ಸ್ ಥರ್ಡ್ ಲಾ ಇರುತ್ತಲ್ಲ, ನ್ಯೂಟನ್ಸ್ ಥರ್ಡ್ ಲಾ ಬೇಸಿಸ್ ಮೇಲೆ ಇರುವಂಥ ನ್ಯೂಮರಿಕಲ್. ಸೊ ಫಿಸಿಕ್ಸಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಈ ಥರ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇದು ನೀವು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋದೆ. ಸೊ ಈಗ ನಾನು ಏನು ಮಾಡ್ತೀನಿ, ಗನ್ನು, ಹೌದಾ, ಈ ಗನ್ ಒಳಗಡೆ ಬುಲೆಟ್ ಇದ್ದೇ ಇರುತ್ತೆ, ನಿಮಗೆ ಗೊತ್ತಿರುತ್ತೆ. ಸೊ ಈಗ ನಾನು ಈ ಗನ್ ಒಳಗಡೆ ಇದು ಫೈರ್ ಮಾಡೋಕ್ಕಿಂತ ಮುಂಚೆ ಏನಾಗಿರುತ್ತೆ, ರೆಸ್ಟ್ ಪೊಸಿಷನಲ್ಲಿರುತ್ತೆ, ಹೌದಾ, ರೆಸ್ಟ್ ಪೊಸಿಷನಲ್ಲಿರುತ್ತೆ. ಫೈರ್ ಮಾಡಿದ ನಂತರ ಬುಲೆಟ್ ಏನು ಮಾಡ್ತೀವಿ, ಫೈರ್ ಮಾಡಿದ ನಂತರ ಬುಲೆಟ್ ಏನಾಗುತ್ತೆ, ಹೊರಗಡೆ ಬಂದುಬಿಟ್ಟು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೌದಾ, ಈ ಥರ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವೆಲಾಸಿಟಿಯಲ್ಲಿ ಇದೆಷ್ಟೋ ವೆಲಾಸಿಟಿಯಲ್ಲಿ ಮೂವ್ ಆಗುತ್ತೆ. ಈ ಬುಲೆಟ್ ಹೊರಗಡೆ ಫೈರ್ ಆದಾಗ ಈ ಗನ್ ಮೇಲೆ ಕೂಡ ಅಷ್ಟೇ ಫೋರ್ಸಲ್ಲಿ ಆ್ಯಕ್ಟ್ ಆಗುತ್ತೆ. ಅದು ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ, ಅಂದರೆ ಬುಲೆಟ್ಟು ಮುಂದೆ ಮೂವ್ ಆಗುತ್ತೆ, ಗನ್ನು ಹಿಂದೆ ಮೂವ್ ಆಗುತ್ತೆ. ಸೊ ನೀವು ಯಾವತ್ತಾದರೂ ಗನ್ನನ್ನು ಕೈಯಲ್ಲಿ ಇಟ್ಕೊಂಡು ಎಕ್ಸ್ಪೀರಿಯೆನ್ಸ್ ಆದರೆ, ಬುಲೆಟ್ನ ಫೈರ್ ಮಾಡಿದಾಗ ಒಂಚೂರು ಸ್ಮಾಲ್ ವೆಲಾಸಿಟಿನಲ್ಲಿ ಹಿಂದೆ ಮೂವ್ ಆಗುತ್ತೆ ನಮ್ಮ ಗನ್. ಸೊ ಅದನ್ನು ನಾವೇನಂತ ಹೇಳ್ತೀವಿ, ರಿಕಾಯಿಲ್ ಆಫ್ ಗನ್ ಅಂತ ಹೇಳ್ತೀವಿ. ಸೊ ಬುಲೆಟ್ನ ಫೈರ್ ಮಾಡಿದಾಗ ಗನ್ನು ಕೂಡ ಒಂದು ಫೋರ್ಸ್ನ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆ ಫೋರ್ಸ್ ಯಾವ ಥರ ಇರುತ್ತೆ ಅಂದರೆ ಬ್ಯಾಕ್ವರ್ಡ್ ಟೈಪಲ್ಲಿ ಇರುತ್ತೆ. ಆ ಮೋಷನ್ ಯಾವ ಥರ ಇರುತ್ತೆ ಅಂದರೆ ಬ್ಯಾಕ್ವರ್ಡ್ ಮೋಷನ್ ಇರುತ್ತೆ. ಸೊ ಅದನ್ನೇ ನಾವೇನಂತ ಹೇಳ್ತೀವಿ ಅಂದರೆ ರಿಕಾಯಿಲ್ ಆಫ್ ಗನ್ ಅಂತ ಹೇಳ್ತೀವಿ. ಸೊ ನಿಮಗೆ ಟು ಎವ್ರಿ ಆ್ಯಕ್ಷನ್ ದರ್ ಇಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತೀವಲ್ಲ, ಇದನ್ನು ನ್ಯೂಟನ್ಸ್ ಥರ್ಡ್ ಲಾ. ಹಾಗಾಗಿ ರಿಕಾಯಿಲ್ ಆಫ್ ಗನ್ ಈಸ್ ಅನ್ ಎಕ್ಸಾಂಪಲ್ ಆಫ್ ನ್ಯೂಟನ್ಸ್ ಥರ್ಡ್ ಲಾ ಅಂತ ಹೇಳ್ಬೋದು. ಸೊ ಬುಲೆಟ್ನ ಫೈರ್ ಮಾಡಿದಾಗ ಗನ್ ಕೂಡ ಏನಾಗುತ್ತೆ, ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗಿರುತ್ತೆ. ಇದನ್ನು ನೆನ್ಪಿಟ್ಕೊಂಡಿರಬೇಕು. ಸೊ ಈಗ ಈ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆದಾಗ ಇಲ್ಲಿ ನಾವೇನು ಮಾಡ್ಬೋದು ಅಂದರೆ ಮೂಮೆಂಟಮ್ನ ನಾವು ಕನ್ಸರ್ವ್ ಮಾಡ್ಬೋದು. ಏನು ಮಾಡ್ಬೋದು, ಮೂಮೆಂಟಮ್ನ ಕನ್ಸರ್ವ್ ಕನ್ಸರ್ವ್ ಮಾಡ್ಬೋದು ಅಂದರೆ ಅರ್ಥ m1 × v1 ಇಸ್ ಈಕ್ವಲ್ ಟು m2 × v2. ಅಂದರೆ ಕನ್ಸರ್ವ್ ಆಗಿದ್ದಾಗ ನಮಗೇನಾಗುತ್ತೆ, ಇನ್ಷಿಯಲ್ ಮತ್ತು ಮೂಮೆಂಟಮ್, ಫೈನಲ್ ಮೂಮೆಂಟಮ್ ಏನಾಗಿರುತ್ತೆ, ಸಮ ಇರುತ್ತೆ. ಸೊ ನಮಗೆ ಇದು ಫಸ್ಟ್ ಗನ್ ಫೈರ್ ಆಗೋಕ್ಕಿಂತ ಮುಂಚೆ ಗನ್ ಏನಲ್ಲಿದೆ, ರೆಸ್ಟ್ ಪೊಸಿಷನ್ ಇದೆ. ಸೊ ರೆಸ್ಟ್ ಪೊಸಿಷನಲ್ಲಿದೆ ಅಂದರೆ ಅದರ ವೆಲಾಸಿಟಿ ಏನಿದು, 0 ಅಂತ ಅರ್ಥ. 0 ಇಂಟು ಮಾಸ್ ಏನಾಗುತ್ತೆ, 0ನೇ ಆಗುತ್ತೆ. ಇದು 0 ಬಂತಂದರೆ ಇದೂ ಏನಾಗುತ್ತೆ, 0ನೇ ಆಗುತ್ತೆ. ಸೊ ಇನ್ಷಿಯಲ್ ಮೂಮೆಂಟಮ್, ಫೈನಲ್ ಮೂಮೆಂಟ್ ಏನಾಗಿದೆ, 0 ಆಗಿದೆ. ಹಾಗಾಗಿ ನಾವೇನು ಮಾಡ್ಬೋದು ಅಂದರೆ ರಿಕಾಯಿಲ್ ಆಫ್ ಗನ್ನಿಗೆ ಇದು ನಿಮಗೆ ಜನರಲಾಗಿ ಇದಂತೂ ಇಷ್ಟು ಕಾನ್ಸೆಪ್ಟ್ ಅಂತೂ ಆದಷ್ಟು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಅರ್ಥ ಆಗಲಿಲ್ಲ ಅಂದರೆ ನಿಮಗೆ ರಿಕಾಯಿಲ್ ಆಫ್ ಗನ್ನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಮಾಸ್ ಆಫ್ ದಿ ಗನ್ನು ನಾನು ಎಮ್ ಅಂತ ತೊಗೊಂಡ್ರೆ, ಮಾಸ್ ಆಫ್ ದಿ ಗನ್ ಇಂಟು ಆ ಮಾಸಲ್ಲಿರೋ ಗನ್ನು ಕೂಡ ಮೂವ್ ಆಗಿದೆ ತಾನೆ ವೆಲಾಸಿಟಿಯಲ್ಲಿ. ಸೊ v1 ಪ್ಲಸ್ ಮಾಸ್ ಆಫ್ ದಿ ಬುಲೆಟ್ ಇಂಟು ವೆಲಾಸಿಟಿ ಆಫ್ ದಿ ಬುಲೆಟ್. ಇದು ಏನಕ್ಕೆ ಸಮ ಆಗಿರಬೇಕಂದ್ರೆ ಟೋಟಲ್ ಮೂಮೆಂಟಮ್ಗೆ ಸಮ ಆಗಿರುತ್ತೆ. ಟೋಟಲ್ ಮೂಮೆಂಟಮ್ ಇಲ್ಲೇನಾಗಿದೆ, ಟೋಟಲ್ ಮೂಮೆಂಟಮ್ ಅಂದರೆ m1 v1 ಮೈನಸ್ m2 v2 ಏನಾಗಿದೆ, 0 ಆಗಿದೆ, ಹೌದಾ. ಟೋಟಲ್ ಮೂಮೆಂಟಮ್ ಇಲ್ಲಿ ನೋಡಿಕೊಂಡ್ರೆ ನೀವು 0ನೇ ಆಗಿದೆ ತಾನೆ. ಸೊ ಹಾಗಾಗಿ ಟೋಟಲ್ ಮೂಮೆಂಟಮ್ ಏನಾಗಿದೆ, 0 ಆಗಿದೆ. ಇದನ್ನು ನೀವು ರಿಕಾಯಿಲ್ ಆಫ್ ಗನ್ನಲ್ಲಿ ಇದನ್ನು ಬರ್ಕೊಳ್ಳಿ. ಟೋಟಲ್ ಮೂಮೆಂಟಮ್ ಏನಾಗಿರುತ್ತೆ, 0 ಆಗಿರುತ್ತೆ. ಈಸ್ ಈಕ್ವಲ್ ಟು ಮಾಸ್ ಆಫ್ ದಿ ಗನ್ ಇಂಟು ವೆಲಾಸಿಟಿ ಆಫ್ ದಿ ಗನ್ ಪ್ಲಸ್ ಮಾಸ್ ಆಫ್ ದಿ ಬುಲೆಟ್ ಇಂಟು ವೆಲಾಸಿಟಿ ಆಫ್ ದಿ ಬುಲೆಟ್. ಇದು ನಿಮಗೆ ಫಿಕ್ಸ್ಡ್ ಈಕ್ವೇಷನ್, ಓಕೆನಾ. ಈಗ ಈಸ್ ಈಕ್ವಲ್ ಟು ಇದರೊಳಗಡೆ ನಮಗೇನು ಕೊಟ್ಟಿದ್ದಾರೆ, ಸ್ವಲ್ಪ ಕನ್ವರ್ಷನ್ಸ್ ಮಾಡ್ಕೊಳ್ಳೋದಿರುತ್ತೆ ಅನಿಸುತ್ತೆ. ಕನ್ವರ್ಷನ್ಸ್ ಮಾಡ್ಕೊಳ್ಳೋಣ ನೋಡಿ. ಇಫ್ ದಿ ಬುಲೆಟ್ ಆಫ್ ಮಾಸ್ 20 ಗ್ರಾಮ್, ಮಾಸ್ ಆಫ್ ದಿ ಬುಲೆಟ್ನ ನಾನು ಸ್ಮಾಲ್ ಎಮ್ ಅಲ್ಲಿ ತೊಗೊಳ್ತೀನಿ. ಮಾಸ್ ಆಫ್ ದಿ ಬುಲೆಟ್ ಎಷ್ಟು, 20 ಗ್ರಾಮ್ ಕೊಟ್ಟಿದ್ದಾರೆ. ಮಾಸ್ ಆಫ್ ದಿ ಗನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾವು ಕ್ಯಾಪಿಟಲ್ ಎಮ್ಮಿಂದ ಡಿನೋಟ್ ಮಾಡೋಣ. ಮಾಸ್ ಆಫ್ ದಿ ಗನ್ ಎಲ್ಲಿದೆ ಇಲ್ಲಿ ನೋಡಿ, ಫೈರ್ಡ್ ಫ್ರಮ್ ಎ ಗನ್ ಆಫ್ 5 kg. ಸೊ ಗನ್ನಿನ ಮಾಸ್ ಎಷ್ಟಿದೆ, ಮಾಸ್ ಒಂದು 5 kg ಇದೆ. ಸೊ ಇದು ಕೆ ಜಿಯಲ್ಲಿದೆ ಅಂದರೆ ಇದನ್ನು ಕೆ ಜಿಯಲ್ಲೇ ಮಾಡ್ಕೊಳ್ಳೋಣ. ಹೆಂಗೆ ಮಾಡ್ಕೊಳ್ತೀವಿ ಅಂತ ನೋಡಿ. 1 kg ಅಂದರೆ ಎಷ್ಟು ಗ್ರಾಮು, 1000 ಗ್ರಾಮ್, ಹೌದಾ, ನಿಮ್ಗೆ ಗೊತ್ತಿರಬೇಕು. ಸೊ 1 ಗ್ರಾಮ್ ಏನಾಗುತ್ತೆ, 1 ಗ್ರಾಮ್ ಈಸ್ ಈಕ್ವಲ್ ಟು 1000 ಕೆಳಗಡೆ ಬಂದುಬಿಡಲಿ, 1000 kg ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಕೆಳಗಡೆ 1000 ಬರುತ್ತೆ. ಗ್ರಾಮ್ನಲ್ಲೇ ಇಟ್ಕೊಳ್ಳಿ. 1 ಗ್ರಾಮ್ ಈಸ್ ಈಕ್ವಲ್ ಟು ಸೊ 1/1000 kg. ಇದು ಅರ್ಥ ಆಯಿತಾ. ಇವಾಗ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ 20 ಇಂಟು 1 ಗ್ರಾಮನ್ನು ನಾನೇನು ಬರೀಬೋದು, 1/1000 kg ಅಂತ ಬರೀಬೋದು. ಅಂದರೆ ಈ ಗ್ರಾಮ್ ಪ್ಲೇಸಲ್ಲಿ ಇದನ್ನು ಬರ್ಕೊಳ್ತಾ ಇದ್ದೀನಿ. ಸೊ ಈಗ ಇಲ್ಲಿ ನೋಡಿ, ಇದು 0 ಕ್ಯಾನ್ಸಲ್. 2/100 ಇದೇನು ಕೆ ಜಿಯಲ್ಲಿದೆ, ಇದೇನು MB ಮಾಸ್ ಆಫ್ ದಿ ಬುಲೆಟ್, ಇದು ಮಾಸ್ ಆಫ್ ದಿ ಗನ್. ಈಗ
ಇಫ್ ಎ ಬುಲೆಟ್ ಆಫ್ ಮಾಸ್ 20 kg is fired from a gun of 5 kg ವಿತ್ ಎ ವೆಲಾಸಿಟಿ. ಇದು ಯಾವುದು ಬುಲ್ಲೆಟಿನ ವೆಲಾಸಿಟಿ. ಇದೇನು ಬುಲ್ಲೆಟಿನ ವೆಲಾಸಿಟಿ ಅಂದರೆ ಬುಲ್ಲೆಟಿನ ವೆಲಾಸಿಟಿ ಅಂದರೆ ವಿ ಬಿ ಅಂತ ತೊಗೊಳ್ಳೋಣ. ಇದೇನು ಮಾಸ್ ಆಫ್ ದಿ ಗನ್, ವೆಲಾಸಿಟಿ ಆಫ್ ದಿ ಗನ್, ಇದು ಮಾಸ್ ಆಫ್ ದಿ ಬುಲೆಟ್, ವೆಲಾಸಿಟಿ ಆಫ್ ದಿ ಬುಲೆಟ್. ಈಗ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಿಮಗೆ, ಓಕೆನಾ. ಸೊ ಇಲ್ಲೇನಾಯಿತು, ವೆಲಾಸಿಟಿ ಆಫ್ ದಿ ಬುಲೆಟ್ 100 ಮೀಟರ್ ಪರ್ ಸೆಕೆಂಡಲ್ಲಿ ಕೊಟ್ಟಿದ್ದಾರೆ. ಇದನ್ನೇ ನಾವು ಸಬ್ಸ್ಟಿಟ್ಯೂಷನ್ ಮಾಡೋಣ. S⁻−1 ಅಂದರೆ ಕೆಳಗಡೆ ಇದ್ದಂಗೆ ಅದು. ಸೊ ಈಗ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಬಿಟ್ರೆ ನಮ್ಮ ಸಿಂಪ್ಲಿಫಿಕೇಷನ್ ಬರುತ್ತೆ. ಮಾಸ್ ಆಫ್ ದಿ ಗನ್ ಎಷ್ಟಿದೆ, 5 kg ಇದೆ, ಇಂಟು ವೆಲಾಸಿಟಿ. ಇದನ್ನು ನಾವು ಫೈಂಡ್ ಔಟ್ ಮಾಡೋಕ್ಕೆ ಇಲ್ಲೇನು ಕೇಳಿದ್ದಾನೆ, ದೆನ್ ರಿಕಾಯ್ಲ್ ಆಫ್ ದಿ ಗನ್. ರಿಕಾಯ್ಲ್ ಎಷ್ಟು ಅಂದರೆ ಎಷ್ಟು ವೆಲಾಸಿಟಿಯಲ್ಲಿ ಗನ್ ರಿಕಾಯ್ಲ್ ಆಗಿದೆ. ಸೊ ನೋಡಿ ಇಲ್ಲೆಲ್ಲ ವೆಲಾಸಿಟಿ ಇದೆ ಅಂತಂದರೆ ಗನ್ನಿನ ವೆಲಾಸಿಟಿ ಕೇಳ್ತಾನೆ. ಎಷ್ಟು ವೆಲಾಸಿಟಿಯಲ್ಲಿ ಬ್ಯಾಕ್ವರ್ಡ್ ಬಂದಿದೆ, ಎಷ್ಟು ವೆಲಾಸಿಟಿಯಲ್ಲಿ ಬ್ಯಾಕ್ವರ್ಡ್ ಬಂದಿದೆ, ಇದು ಎಷ್ಟು ವೆಲಾಸಿಟಿಯಲ್ಲಿ ಮೂವ್ ಆಗ್ತಾಯಿದೆ, ಇದು ವೆಲಾಸಿಟಿ ಆಫ್ ದಿ ಬುಲ್ಲೆಟ್, ಇದು ವೆಲಾಸಿಟಿ ಆಫ್ ದಿ ಗನ್. ವೆಲಾಸಿಟಿ ಆಫ್ ದಿ ಗನ್ ಅಂದರೆ ರಿಕಾಯ್ಲ್ ಆಫ್ ದಿ ಗನ್ ಅಂತ ಅರ್ಥ. ಸೊ ವೆಲಾಸಿಟಿ ಆಫ್ ದಿ ಗನ್ ಪ್ಲಸ್ ಮಾಸ್ ಆಫ್ ದಿ ಬುಲ್ಲೆಟ್ ಎಷ್ಟು ಕೊಟ್ಟಿದ್ದಾನೆ ನಾವು ಕೆ ಜಿನಲ್ಲಿ ಮಾಡ್ಕೊಂಡಾಗ 2/100 ಇಂಟು ವೆಲಾಸಿಟಿ ಆಫ್ ದಿ ಬುಲ್ಲೆಟ್ ಎಷ್ಟಿದೆ, 100 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ಇಲ್ಲಿ 100 ಇಲ್ಲಿ 100 ಕ್ಯಾನ್ಸಲ್. 0 = 5 ಇಂಟು ವಿ ಜಿ ಪ್ಲಸ್ 2. ಸೊ 2ನ ಈ ಕಡೆ ಕಳಿಸ್ಬಿಡಿ, -2 = 5 ಇಂಟು ವಿ ಜಿ. ಹೌದಾ. ಸೊ ಫೈನಲ್ ಆಗಿ ವಿ ಜಿ ಎಷ್ಟು ಬರಬೇಕು, ವೆಲಾಸಿಟಿ ಆಫ್ ದಿ ಗನ್ = -2/5. ಕರೆಕ್ಟಾ. ಇದನ್ನು ಹೆಂಗೆ ಸಿಂಪ್ಲಿಫಿಕೇಷನ್ ಮಾಡ್ತೀರಾ, 2/5 ಬಂದಿದೆಲ್ಲ. ಸೊ ಹೆಂಗೆ ಮಾಡ್ತೀರ ಅಂತ ನೋಡಿ, 5ನ ನಾವು 2ನ 5ಇಂದ ಡಿವೈಡ್ ಮಾಡ್ತಿದ್ದೀವಿ ತಾನೆ, 2ನ 5ಇಂದ ಡಿವೈಡ್ ಮಾಡ್ತಾಯಿದ್ದೀವಿ. ಸೊ ಪಾಯಿಂಟ್ ಇಡಿ, 0 ತೊಗೊತೀರಾ, 5 4s 20, 0. ಸೊ 0.4 ಬಂತಾ, 2/5 ಅಂದರೆ ಎಷ್ಟಾಯಿತು, 0.4 ಆಯಿತು ವಿತ್ ನೆಗೆಟಿವ್ ಸೈನ್. ವೆಲಾಸಿಟಿ ಆಫ್ ದಿ ಗನ್, ರಿಕಾಯ್ಲ್ ಆಫ್ ದಿ ಗನ್, ಇದು ವೆಲಾಸಿಟಿ ಆಫ್ ದಿ ಗನ್ ಅನ್ನೋದಕ್ಕಿಂತ ರಿಕಾಯ್ಲ್ ಆಫ್ ದಿ ಗನ್, ರಿಕಾಯ್ಲ್ ಆಫ್ ದಿ ಗನ್ ಎಷ್ಟಿದೆ, 0.4 ಮೀಟರ್ ಪರ್ ಸೆಕೆಂಡ್ ಇದೆ. ಇಷ್ಟೇ ನೋಡಿ. ಸೊ ನಿಮಗೆ ಅರ್ಥ ಆಗಬೇಕು ಈ ಕ್ವಶನ್, ಈ ಪರ್ಟಿಕ್ಯುಲರ್ ಕ್ವಶನ್ಸು ಭಾಳ ಇಂಪಾರ್ಟೆಂಟು. ಈ ಥರ ಕ್ವಶನ್ಸ್ನ ನಾನು ಫಿಸಿಕ್ಸಿನ ಕ್ವಶನ್ಸ್ನ ಸ್ಟಾರ್ಟ್ ಮಾಡಿದಾಗ ಸಾಲ್ವ್ ಮಾಡಿಸ್ತೀನಿ. ಭಾಳಷ್ಟು 2-3 ಕ್ವಶನ್ ಸಾಲ್ವ್ ಮಾಡಿದ್ದೆ ನಿಮಗೆ ಅರ್ಥ ಆಗುತ್ತೆ. ಸೊ ಕೋರ್ಸಲ್ಲಿ ಇನ್ನೂ ಸಾಕಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡಿರ್ತೀನಿ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಕ್ವಶನ್ಸ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಫಿಸಿಕ್ಸಲ್ಲಿ ನನ್ನ ಪ್ರಕಾರ ಒಂದು 5ರಿಂದ 10 ಪ್ರಶ್ನೆ ಆದರೂ ನ್ಯೂಮರಿಕಲ್ಸ್ ಇರುತ್ತೆ, ಪ್ರಾಬ್ಲಮ್ಸ್ ಇರುತ್ತವೆ. ಸೊ ಬೇಸಿಕ್ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಬೋದು. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಇವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಬಂದಿರೋಂಥ ಕ್ವಶನ್ಸ್ ನೋಡಿ. ಸೊ ನೆಕ್ಸ್ಟ್ ಇನ್ನೊಂದು 2ನೇ ವಿಡಿಯೋ 3ನೇ ವಿಡಿಯೋ ಇದೇ ಥರನೇ ಫಿಸಿಕ್ಸ್ ಕ್ವಶನ್ಸ್ನು ಸಾಲ್ವ್ ಮಾಡ್ತಾ ಬರ್ತೀನಿ. ಹಾಗೆ ಜನರಲ್ ವೀಡಿಯೋಸ್ನು ಜನರಲ್ ಟಾಪಿಕ್ಸ್ ಮೇಲೂ ಮಾಡ್ತಾ ಬರ್ತೀನಿ. ಸೊ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಗ್ರೂಪ್ಗಳು ಯಾವುದಾದ್ರೆ ಗ್ರೂಪಲ್ಲೂ ಶೇರ್ ಮಾಡಿ. ಸೊ ಇಷ್ಟನ್ನು ಹೇಳ್ತಾ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬು ಆಗಿ. ಇಷ್ಟನ್ನು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.